ಬೆಂಗಳೂರಿನ ಕಾಡುಗುಡಿಯ ವೈಟ್ಫೀಲ್ಡ್ನಲ್ಲಿ ವೆನಿಲಾಂಬ ಮಗುವನ್ನು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಅವರ ತಂದೆ ಪ್ರವೀಣ್ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದರು. ಆ ಘಟನೆ ಸಾಕಷ್ಟು ಅನುಮಾನ ಮತ್ತು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಹೋಗ್ತಾ ಇತ್ತು. ಅದಕ್ಕೆ ನಿಖರವಾದ ಕಾರಣವೇನು, ಅವ್ರ ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದಾರೆ, ಅದು ನಿಜಕ್ಕೂ ಆಗಿದ್ದೇನು, ಮಗುಗೆ ಯಾರು ಕೊಲೆ ಮಾಡಿದ್ರು ಅಥವಾ ಅದಾಗೆ ಸಹಜವಾಗಿ ಮೃತಪಟ್ಟಿದ್ದ ಏನು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ವೆನಿಲಾ ಅವರ ತಂದೆ ಪ್ರವೀಣ್ ಅವರೇ ಇದ್ದಾರೆ. ಅವರು ಒಂದು ಆರೋಪ ಏನಂತಂದ್ರೆ ಮಗುವನ್ನ ನನ್ನ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗ ಅವರೇ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ್ಕೊಂಡು ಏನು ಹೇಳ್ತಾರೆ ಅಂತ. ಸರ್, ಮಗು ಎಷ್ಟು ವರ್ಷದ ಮಗು, ಯಾವಾಗ ಇದೆಲ್ಲ ಘಟನೆ ಆಗಿದ್ದು, ಯಾಕೆ ತಮಗೆ ಕೊಲೆ ಆಗಿದೆ ಅನ್ನೋದು ಅನುಮಾನ ಬಂತು ಸರ್, ಕಾರಣ ಏನು ಅಂತ? ಸರ್, ಮಗು ಬಂದು 5.5 ಇಯರ್ಸ್ ಸರ್, 5.5 ವರ್ಷ ಪಾಪುಗೆ ಸರ್, ವೆನಿಲಾಗೆ ಸರ್. ಆಮೇಲೆ ಮಗು ಮೈಸೂರಲ್ಲೆಲ್ಲ ನಾವು ಚೆನ್ನಾಗಿದ್ವಿ ಸರ್. ಇದು ಪಾಪುದು ಇವರು ನಮ್ಮ ಜೊತೆ ಗಲಾಟೆ ಮಾಡಿ ವೈಫು ಮೋಹನ್ ಅನ್ನೋ ವ್ಯಕ್ತಿ ಜೊತೆಗೆ ಹೋದರು ಸರ್. ಅವರು ಇದು ಜಾನ್ವರಿ 11ನೇ ತಾರೀಕು 12ನೇ ತಾರೀಕು ನಾನು ಮೈಸೂರು ಬಿಟ್ಟು ದಾವಣಗೆರೆಗೆ ಬಂದಿದ್ದೆ ಸರ್, ಇದೇ ವರ್ಷ ಸರ್. ಸೊ ಇವಳಿಗೆ ಅವನ ಜೊತೆ ನವೆಂಬರ್ 15ನೇ ತಾರೀಕು 20ನೇ ತಾರೀಕಿಂದ ಮತ್ತೆ ತಿರುಗಿ ಫ್ರೆಂಡ್ಶಿಪ್ ಆಗಿತ್ತಂತೆ ಸರ್. ಆ್ಯಕ್ಚುಲ್ ಆಗಿ ನನಗೊಂದು 20 ದಿವಸ ಕೆಳಗೆ ಗೊತ್ತಾಗಿದ್ದು ಇವ್ರದ್ದು ಸೆಕೆಂಡ್ ಇಯರ್ PUC ಅಲ್ಲಿ ಇದ್ದಾಗಲೇ ಇವ್ರದ್ದು ಲವ್ ಅಫೇರ್ ಇದ್ದಿದ್ದಂತೆ ಸರ್, ಇವ್ರದ್ದು ಮೋಹನ್ಗೂ ಪ್ರಿಯಾಂಕಗೂ. ಆಮೇಲೆ ಇವ್ರ ತಂದೆ ಮಾವಂದ್ರೆಲ್ಲರೂ ಸೇರಿ ಬಿಡಿಸಿ ಹೊಸಕೋಟೆಯಿಂದ ಸೀದಾ ರಾಜಾಜಿನಗರಲ್ಲೂ ಮನೆ ಪರ್ಚೇಸ್ ಮಾಡ್ಕೊಂಡು ಅಲ್ಲಿಗೆ ಬಂದು ಶಿಫ್ಟ್ ಆಗಿ 3 ತಿಂಗಳಿಗೆ ನನ್ನ ಜೊತೆ ನೋಡಿ ಮದುವೆ ಮಾಡಿಸಿ ಕೈ ತೊಳ್ಕೊಂಡ್ಬಿಟ್ರು ಸರ್ ಅವರು. ಈ 18 ವರ್ಷ ನನಗೆ ಈ ಥರದೊಂದು ಇತ್ತು ಅನ್ನೋದು ಗೊತ್ತಿರಲಿಲ್ಲ. ಅವಳ ಬಾಯಲ್ಲೇ ನನ್ನ ಹಳೆಯ ಲವರ್ ಸಿಕ್ಕಿದ್ದ ಅಂತ ಹೇಳಿದಾಗಲೇ ನನಗೆ ಅದು ಗೊತ್ತಾಗಿದ್ದೆ, ಲೈಕ್ ಮೋಹನ್ ಅನ್ನೋ ಒಬ್ಬ ಪರ್ಸನ್ ಇವ್ರ ಲೈಫಲ್ಲಿ ಇದ್ದ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು ಸರ್. ಈ ಮಗು ಮತ್ತೆ ಸಾವಾಗಿದ್ದು ಯಾವಾಗ, ಯಾವ ಥರ, ತಮಗೆ ಯಾಕೆ ಕೊಲೆ ಮಾಡಿದಾರೆ ಅನ್ನೋ ಆರೋಪ, ಯಾಕೆ ಆ ರೀತಿ ಅನುಮಾನ ಅನ್ನೋದು? ಸರ್, ಫಸ್ಟು 25ನೇ ತಾರೀಕು ಬೆಳಗ್ಗೆ ನನಗೆ ಕಾಲ್ ಬಂತು. ನನಗೆ ನಮ್ಮದು ಬಾಮೈದ ಫೋನ್ ಮಾಡಿಬಿಟ್ಟು 25 ಮಾರ್ಚಿಗೆ ಸರ್, ಇಲ್ಲಿಗೆ ಬೇಗ ಬಂದ್ಬಿಡಿ ಬೆಂಗಳೂರಿಗೆ ಅಂತ ಹೇಳಿದ್ರು. ಹೊಸಕೋಟೆ ಹತ್ರ ಹೋಗಿದ್ದಾಗ ಬೇಡ ನೀವು ವೈಟ್ಫೀಲ್ಡಿಗೆ ಬನ್ನಿ ಅಂತ ಕರೆದ್ರು, ವೈದೇಹಿ ಹಾಸ್ಪಿಟ್ಲಿಗೆ. ನಾನು ಸ್ವಲ್ಪ ಗಾಬರಿ ಪಟ್ಟೆ, ಏನಾಯ್ತೇನೋ ಅಂತ. ಅಲ್ಲಿಗೆ ಹೋಗಿ ನೋಡಿದ್ರೆ ನನ್ನ ಪಾಪು ಇಲ್ಲ ಅಂತ ಹೇಳ್ಬಿಟ್ರು ಸರ್ ನನಗೆ. ಆಮೇಲೆ ಆವಾಗ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ನಾನು ಹೇಗೋ ಸಂಭಾಳಿಸ್ಕೊಂಡಿದ್ದೆ. ಆವಾಗ 2 ವರ್ಷನ್ ಕೇಳ್ಕೊಂಬಂತು ನನಗೆ. ಒಂದು, ಆ ಪಾಪುಗೆ ಬಿರಿಯಾನಿ ತಿನ್ನಿಸಿದ್ವಿ ನೈಟು, ಆಮೇಲೆ ಬೆಳಗ್ಗೆ ಎದ್ದಾಗ ಮೂಗಿಂದ ರಕ್ತ ಬಂದಿದೆ, ವಾಮಿಟ್ ಎಲ್ಲ ಬರೀ ರಕ್ತ ಬಂದಿದೆ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಬಂದ್ರೆ ಬ್ರಾಡ್ ಡೆಡ್ ಅಂತ. ಆವಾಗಲೇ ನಮ್ಮ ಬಾಮೈದ ರಾಘು ಏನು ಮಾಡಿದ್ದಾನೆ, ಹೋಗಿ ಕಾಡುಗೋಡಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟ. ಸರ್, ಬಿರಿಯಾನಿ ತಿಂದರೆ ಯಾವುದೇ ಮಗು ಲೂಸ್ ಮೋಷನ್ ಆಗಿ, ನಾ ಕೆಟ್ಟ ಬಿರಿಯಾನಿ ಅಂತ ಹೇಳಿದ್ರು ಲೂಸ್ ಮೋಷನ್ ಆಗಬೇಕು, ಇಲ್ಲ ವಾಮಿಟಿಂಗ್ ಆಗಬೇಕು. ಇವ್ರಿಗೆ ಮೂಗಲ್ ರಕ್ತ ಹೆಂಗೆ ಬರೋಕ್ಕೆ ಸಾಧ್ಯ ಅಂತೇಳಿ ಅವ್ನು ಡೌಟ್ ಬಂದು ಫಸ್ಟ್ ಅವ್ನು FIR ಮಾಡಿಸ್ಬಿಟ್ಟಿದ್ದೆ ಸರ್. ಅದಾಗಿದ್ದ ಮೇಲೆ ನನಗೆ 4ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನನಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಟ್ಟರು ಸರ್. ಆ ರಿಪೋರ್ಟ್ನ ತೊಗೊಂಡು ನಾನು ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋಕೆ ನೋಡಿದೆ. ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಅಕ್ಕ ಕಳಿಸ್ಕೊಟ್ಟೆ. ಅಕ್ಕ ಬಂದ್ಬಿಟ್ಟು ಅಲ್ಲಿ UK ಅವರು ಡಾಕ್ಟ್ರು, ಅವರು ಚಿಲ್ಡ್ರನ್ ಸ್ಪೆಷಲಿಸ್ಟ್. ಅವರು ನಮ್ಮಕ್ಕ PM ರಿಪೋರ್ಟ್ ಬಂದಿದ್ದು 4ನೇ ತಾರೀಕು ಏಪ್ರಿಲಲ್ಲಿ ಬಂದಿದ್ದು ಸರ್. ಸೊ ಅದನ್ನ ಅವ್ರಿಗೆ ಕಳಿಸ್ಕೊಟ್ಟೆ. ಅವ್ರು ಏನು ಮಾಡಿದ್ರು, ಅವ್ರ ರಿಪೋರ್ಟ್ ಓದ್ಬಿಟ್ಟು, ಇಲ್ಲ ಪ್ರವೀಣ್, ಇದು ಮೋಸದ ಸಾವೇ, ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಇದು ಅನ್ಯಾಚುರಲ್ ಡೆತ್ ಅಲ್ಲ, ಇದು ಹಾಮಿಸೈಡೇ ಇದು ಅಂತ ಅವ್ರು ನನಗೆ ಹೇಳ್ಬಿಟ್ರು ಸರ್ ಅವಾಗ. ಸೊ ನನಗೆ ಆವಾಗ ಯಾರ ಹತ್ರ ಹೋಗ್ಲಿ, ಏನು ಮಾಡಲಿ, ಏನು ಗೊತ್ತಿರಲಿಲ್ಲ ಸರ್ ನನಗೆ. ಅದಕ್ಕೆ ನಮ್ಮ ಅಕ್ಕ ಹೇಳಿದ್ರು, ನನ್ನ ಫ್ರೆಂಡ್ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಭೇಟಿ ಆಗುವಂತ. ಅವ್ರು ನನಗೆ ಏಪ್ರಿಲ್ 30ನೇ ತಾರೀಕು ಬರೋಕ್ಕೆ ಹೇಳಿದ್ರು ಸರ್. ಅವ್ರೇನು ಬ್ಯುಸಿ ಸ್ಕೆಡ್ಯೂಲ್ ಇತ್ತೇನೋ ಬರೋಕ್ಕೆ ಹೇಳಿದ್ರು. ನಾವು ಅವ್ರು ಹೋಗಿ ಅವ್ರ ಆಫೀಸಿಗೆ ಹೋದಾಗ ನಮಗೆ ಗೊತ್ತಾಗಿದ್ದು ಅದು IGP ಲೋಕಾಯುಕ್ತ ಆಫೀಸು ಅಂತ. ನನಗೆ ಅಲ್ಲಿ ತನಕ ಅವ್ರು IGP ಅಂತಲೂ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಸರ್ ನಮಗೆ ಮಾತಾಡಿಸ್ಬಿಟ್ಟು, ಸರಿ ಆಯಿತು, ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ನಾವು ಕಂಪ್ಲೇಂಟ್ ಕೊಟ್ವಿ. ಅದಾಗಿದ್ಮೇಲೆ ವೀಲ್ ಸ್ಟಾರ್ಟೆಡ್ ಟರ್ನಿಂಗ್ ಸರ್. ಅವಾಗಲೇ ಅಲ್ಲಿ ತನಕ ನನಗೆ ಕಾಡುಗೋಡಿ ಸ್ಟೇಷನಲ್ಲಿ ನಮಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ, ಆದರೆ FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದಮೇಲೆ ಡಾಕ್ಟರ್ದು ಫೈನಲ್ ಒಪಿನಿಯನ್ ಬರಬೇಕು. ಆ ಫೈನಲ್ ಒಪಿನಿಯನ್ ಬಂದಮೇಲೆ ನಾವು ಇದನ್ನು ಹೇಗೆ ಒಪಿನಿಯನ್ ಬರುತ್ತೆ ಅದ್ರ ಮೇಲೆ ನಾವು ಕೇಸ್ನ ಇದು ಮಾಡ್ತೀವಿ ಅಂತ ತಳ್ಕೊಂತಾನೆ ಬಂದರು ಸರ್ ಅವರು ಕಾಡುಗೋಡಿ ಸ್ಟೇಷನ್ನಲ್ಲಿ ಸರ್. ಆಮೇಲೆ ಯಾವಾಗ IGP ಸರ್ ಹತ್ರ ಹೋಗಿ ಇವರು ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ನನಗೆ ACP ಆಫೀಸಿಂದ ಫೋನ್ ಬಂತು, ವೈಟ್ಫೀಲ್ಡಿಂದ. ಸರ್ ಬಂದ್ಬಿಡಿ ಇಲ್ಲಿಗೆ, ನನಗೆ ಬೆಳಗ್ಗೆ 10 ಗಂಟೆಗೆ ಬನ್ನಿ ಅಂತ ಕರೆದ್ರು. ಆವಾಗ ರೀನಾ ಮೇಡಮ್ ಅವರು ಇದ್ದರು, ರೀನಾ ಸುವರ್ಣ ಅವರು IPS ಅವರು, ಅವರಿದ್ದರು. ಮೇಡಮು ನನ್ನ ಜೊತೆಗೆ ಸುಮಾರು 3 ಅವರ್ಸ್ ಸ್ಪೆಂಡ್ ಮಾಡಿದ್ರು ಸರ್ ಟೈಮು. ಫುಲ್ ಡೀಟೇಲ್ಸಾಗಿ ಎಲ್ಲ ಡೀಟೇಲ್ ಕೇಳಿದ್ರು. ನನ್ನ ಹತ್ರ ಏನೇನು ಗೊತ್ತಿದೆ ಮುಚ್ಚು ಮರೆ ಇಲ್ಲದೆ ಎಲ್ಲ ಅವ್ರಿಗೆ ಹೇಳ್ಬಿಟ್ಟೆ ಸರ್.
ಅವ್ರು ಹೇಳಿದ ಮೇಲೆ ಕಾಡುಗೋಡಿ ಸ್ಟೇಷನಿಗೆ ಹೊಸದಾಗಿ ನಮ್ಮ ಗೋವರ್ಧನ್ ಸರ್ ಬಂದಿದ್ರು ಅಲ್ಲಿಗೆ, ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ. ಅವ್ರನ್ನ IO ಮಾಡಿಬಿಟ್ಟು ಇವರೇ ನಾನೇ ಇನ್ವೆಸ್ಟಿಗೇಷನ್ ಲೀಡ್ ಮಾಡ್ತೀನಪ್ಪ, ಐ ವಿಲ್ ನಾಟ್ ಗಿವ್ ದಿಸ್ ಟು ಎನಿಬಡಿ ಎಲ್ಸ್, ನಾನು ಪರ್ಸ್ನಲಿ ಐ ವಿಲ್ ಹ್ಯಾಂಡಲ್ ದಿಸ್ ಕೇಸ್ ಅಂತ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ರು. ಅವ್ರು ಹಾಗೇ ಮಾಡಿದ್ರು, ಡೆಲಿವರ್ ಮಾಡಿದ್ರು ಸರ್ ನನಗೆ. ಈಗ ಮಗು ಅವು ಮನೆಯವ್ರ ಜೊತೆ ಇತ್ತು, ನೀವು ಮನೆಯವ್ರನ್ನ ಬಿಟ್ಟು ಯಾಕಿದ್ರಿ? ಜೊತೆಗೆ ಗಂಡ ಹೆಂಡತಿ ಅಂದ್ರೆ ಜೊತೆಗೆ ಇರಬೇಕಾಗಿತ್ತು ಅಲ್ಲ, ಯಾಕೆ ಅವರು? ನನ್ನ ಮನೆ ಬಿಟ್ಟು ಓಡಿಸಿದ್ಲು ಸರ್ ಅವಳು, ನೀನು ಇರಬಾರ್ದು ಇಲ್ಲಿ, ತೊಲಗು ಮನೆ ಬಿಟ್ಟು ಅಂತ. ನನ್ನ ಮನೆ ಅದು ಯಾಕಂದ್ರೆ ಅವ್ರ ತಂದೆ ಅವ್ರು ಗಿಫ್ಟ್ ಮಾಡಿದ ಮನೆ ಸರ್ ಅದು. ಅಲ್ಲ ಮೈಸೂರಲ್ಲಿ. ಸೊ ನಾನು ರೈಟ್ಫುಲಿ ನಾನು ಬಿಟ್ಬಿಟ್ಟು ಬಂದೆ ಸರ್. ನಾನು ಅವಾಗಲೂ ಹೇಳಿದೆ, ನನಗೆ ಗೊತ್ತಿದೆ, ನನಗೆ ದೊಡ್ಡ ಮಗಳು ನನ್ನ ಬಿಟ್ಟು ಇರಲ್ಲ, ಅವಳು ನನ್ನ ಹತ್ರ ಬಂದೇ ಬರ್ತಾಳೆ. ಮ್ಯಾಟರ್ ಆಫ್ ಅನದರ್ 4 or 5 months ಇತ್ತು ಆ ಟೈಮಲ್ಲಿ, ಅವರು 18 ಆಗೋದಕ್ಕೆ. ಅವಾಗ ಅವ್ರು ಇಂಡಿಪೆಂಡೆಂಟ್ ಡಿಸಿಷನ್ ತೊಗೊಂಬಂದು ಅವ್ರು ಬರ್ತಾರೆ. ಚಿಕ್ಕ ಮಗುನ ನನಗೆ ಕೊಟ್ಬಿಡು ಅಂತ ನಾನು ಕೂತೆ. ಇವರು IVF ಮಾಡೋದಕ್ಕೆಲ್ಲ ಮದರ್ಹುಡ್ ಹಾಸ್ಪಿಟ್ಲ್ಗೆಲ್ಲ ಓಡಾಡಿದ್ದೆಲ್ಲ ತಿಳಿದು ಬಂತು ಸರ್ ನನಗೆ. IVF ಮಾಡಿಸ್ಕೊಂತ ಇದೆಯಾ, ಮತ್ತು ಯಾಕೆ ಬೇಕು ನಿನಗೆ ಈ ಪಾಪು ಕೊಟ್ಬಿಡೆ ನನಗೆ ಅಂತ ಕೇಳಿದೆ ಸರ್ ನಾನು. ಹಂಗಾದ್ರೂ ಏನೋ ನನ್ನ ಮೇಲೆ ಜಿದ್ದು ಸಾಧಿಸೋಕ್ಕೆ ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಹಿಂಗೆ ಪಾಪನ್ನ ಇಲ್ದಂಗೆ ಮಾಡಿಟ್ಬಿಟ್ಲು ಸರ್. ಈಗ ಅವ್ರ ಜೊತೆಗೆ ಎಲ್ಲ ಇನ್ವೆಸ್ಟಿಗೇಷನ್ ಆಗೋ ತನಕ ಅವರು ಅವಾಗಲೇ ಹೋಗಿದ್ದ ವೈಟ್ ಫೀಲ್ಡ್ ಮನೆಯಲ್ಲೇ ಇದ್ರಂತೆ ಸರ್ ಅವರು. ಜನವರಿ ತಿಂಗಳಲ್ಲಿ ಯಾವಾಗ ನಾನು ಆಚೆ ಬಂದು ಒಂದು ವಾರಕ್ಕೇನೆ ಇವ್ರ ಮನೆ ಖಾಲಿ ಮಾಡ್ಕೊಂಡು ದೊಡ್ಡ ಮಗಳನ್ನ ತುಮಕೂರಲ್ಲಿ ಯಾರ್ದೋ ಒಬ್ಬರು ಟ್ಯೂಷನ್ ಮೇಡಮ್ ಮನೆಗೆ ಬಿಟ್ಬಿಟ್ಟು ಇವರು ವೈಟ್ ಫೀಲ್ಡಿಗೆ ಹೋಗ್ಬಿಟ್ಟು ಮನೆ ಅದು ಏನೋ ಲೀಸಿಗೆ ತೊಗೊಂಬಿಟ್ಟು ಮನೇನ ವಿಲ್ಲಾ ತೊಗೊಂಡು ಅಲ್ಲಿ ಇದ್ಬಿಟ್ಟಿದ್ರು. ಪಾಪು ಮತ್ತೆ ಪ್ರಿಯಾಂಕಾ ಮತ್ತೆ ಅವ್ನ ಮೋಹನ್. ಈ ಮೋಹನ್ದು ಚಂದನ ಮೇಡಮ್ ಅವ್ರ ಹತ್ರ ಅವ್ರ ಮಕ್ಕಳಿದ್ದಾರೆ, ಇಬ್ರು ಮಕ್ಕಳು ಸರ್ ನನಗೆ. ದೊಡ್ಡ ಮಗಳು ಇಲ್ಲಿ ಹರಿಹರದಲ್ಲಿ ಇದ್ದಾರೆ ಸರ್, ಇವಾಗ ಇದ್ದಾರೆ ಸರ್, ನನ್ನ ಜೊತೆಗೆ ಇದ್ದಾರೆ ಸರ್ ಇವಾಗ ಅವರು. ಅಂದ್ರೆ ಈ ವೆನಿಲಾ ಮಗು ಸಾವಾಗುತ್ತಲ್ಲ, ಅವಾಗಿಂದ ತಾಯಿ ಎಷ್ಟು ದಿನ ಅಲ್ಲೇ ಜೊತೆಗಿದ್ಲು? ಅವ್ರು ಏನ್ ಹೇಳ್ತಾ ಇದ್ರು ಅವಾಗ, ತಮಗೇನ್ ಹೇಳ್ತಾ ಇದ್ರು ಅಂತ? ಸರ್ ನನ್ನ ಹತ್ರ ಒಂದು ಫೆಬ್ರವರಿ 5ನೇ ತಾರೀಕು 6ನೇ ತಾರೀಕು ಲಾಸ್ಟ್ ಕಮ್ಯುನಿಕೇಶನ್ ಸರ್ ಅವಳ ಜೊತೆ ನಾನು ಮಾತಾಡಿದ್ದು ಸರ್. ಬೆಂಗಳೂರಲ್ಲೇ ಇದ್ರು ಸರ್ ಅವಾಗ. ಅಂದರೆ ನನಗೆ ಅದು ಗೊತ್ತಾಗಿದ್ದು ಆಲ್ ವುಮೆನ್ಸ್ ಪೊಲೀಸ್ ಸ್ಟೇಷನಲ್ಲಿ ಅಡ್ರೆಸ್ ನೋಡಿದಾಗ ಗೊತ್ತಾಗಿದ್ದು ಸರ್ ನನಗೆ. ಸರ್ ಅಲ್ಲಿ ತನಕ ಗೊತ್ತಿರಲಿಲ್ಲ ನನಗೆ. ಬಟ್ ಪಾಪು, ವೆನಿಲಾ ಮತ್ತು ಪ್ರಿಯಾಂಕಾ 3 ಜನರು ಬೆಂಗಳೂರಲ್ಲಿದ್ದಾರೆ ಅಂತ ಗೊತ್ತಿತ್ತು, ಎಲ್ಲಿ ಅಂತ ಗೊತ್ತಿರಲಿಲ್ಲ. ದೊಡ್ಡ ಮಗಳನ್ನ ತುಮಕೂರಿಗೆ ಬಿಟ್ಟಿದ್ರು, ಅವ್ರನ್ನ ಹೋಗಿ ಕರ್ಕೊಂಬಂದ್ಬಿಟ್ವಿ ಸರ್ ನಾವು. ಆವಾಗ ಕರ್ಕೊಂಬಂದ್ಮೇಲಿಂದ ಅವ್ರನ್ನ ನನ್ನ ಜೊತೆಗೇನೆ ಇದ್ದಾರೆ ಸರ್, ಅವ್ರ ಪಾಪು ನನ್ನ ಜೊತೆಗಿದ್ದಾರೆ ಸರ್. ಹೌದು. ಗೊತ್ತಿಲ್ಲ ಸರ್ ನನಗೆ. ಅವರು ಇವನ್ನ ಮೋಹನ್ನ ಅರೆಸ್ಟ್ ಮಾಡಿದ್ರು. FIR ಆಗಿದ್ದು ತಿರುಗಿ ದಿನನೇ ಮೋಹನ್ನ. ಹೌದು ಸರ್, ನಾನೇ ಹೋಗ್ಬಿಟ್ಟು FIR ಮಾಡಿಸ್ದು ಬಂದೆ ಸರ್. ಅದು ರೀನಾ ಮೇಡಮ್ ಅವರೆಲ್ಲ ಹೇಳ್ಬಿಟ್ಟು ಅವ್ರು ಮಾಡಿಸ್ಕೊಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಪಟ್ಟು ಹಿಡ್ಬಿಟ್ಟು ಮಾಡಿಸ್ಕೊಟ್ರು ಸರ್. ಅವರು ಗೋವರ್ಧನ್ ಸರ್ ಅವರೆಲ್ಲ ಕೂತ್ಕೊಂಡ್ಬಿಟ್ಟು ಮಾಡಿಕೊಟ್ರು ಸರ್ ನನಗೆ. ಈಗ PM ರಿಪೋರ್ಟಲ್ಲಿ ಏನಿದೆ? PM ರಿಪೋರ್ಟಲ್ಲಿ ಸರ್, ಕಾಸ್ ಆಫ್ ಡೆತ್ ಇಸ್ ಡ್ಯೂ ಟು ಕಂಬೈನ್ಡ್ ಎಫೆಕ್ಟ್ ಆಫ್ ಅಸ್ಫಿಕ್ಸಿಯೇಷನ್ ಡ್ಯೂ ಟು ಒಬ್ಲಿಟರೇಟೆಡ್ ವಿಂಡ್ ಪೈಪ್ ಆ್ಯಂಡ್ ಬ್ಲಂಟ್ ಫೋರ್ಸ್ ಟ್ರಾಮಾ ಟು ದ ಅಬ್ಡೊಮೆನ್ ಅಂತ ಹಾಕಿದ್ದಾರೆ ಸರ್. ಸೊ ಇವರು ನನಗೆ ಡಾಕ್ಟರ್ ಹೇಳಿದ್ದು, ನಮ್ಮ ಅಕ್ಕನೂ ಹೇಳಿದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಹೊಟ್ಟೆಗೆ ಏಟು ಬಿದ್ದಿರೋದು ಎಷ್ಟು ಜೋರಾಗಿ ಪೆಟ್ಟು ಬಿದ್ದಿದೆ ಅಂದರೆ, ಆ ಸಣ್ಣ ಮಗುವುದು 450 ml ಆಫ್ ಬ್ಲಡ್ ಕ್ಲಾಟ್ ಆಗಿದೆ ಅಂತೆ ಸರ್ ಅಬ್ಡೊಮನಲ್ಲಿ. ಹತ್ತತ್ರ ಅರ್ಧ ಲೀಟ್ರು ಬ್ಲಡ್ ಕ್ಲಾಟ್ ಆಗಿದೆ ಅಂತೆ ಸರ್. ಇನ್ನು ಎಷ್ಟು ಬಲವಾಗಿ ಹೊಡೆದಿರ್ಬೇಕು ಸರ್ ಒಂದು ಇಷ್ಟು ಚಿಕ್ಕ ಮಗುಗೆ ಸರ್. ಇವರು ಮನುಷ್ಯರ, ಇವರು ಮಾನವೀಯತೆ ಅನ್ನೋದೇ ಇಲ್ಲ ಸರ್ ಇವ್ರಿಗೆ. ನನಗೆ ಅವಾಗಲೇ ಅವರೆಲ್ಲ ಅನ್ಕೊಂಡಿದ್ರು, ಇವನು ಯಾವುದೋ ಹಳ್ಳಿಯಲ್ಲಿದ್ದಾನೆ, ಇವನೇನು ಮಾಡೋಕ್ಕಾಗಲ್ಲ, ಇವನು ನಾವು ಹೆಂಗೆ ಬೇಕಂಗೆ ಎದ್ದು ಮಾಡ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡ್ರು ಸರ್. ತಪ್ಪು ಅನ್ಕೊಂಡ್ಬಿಟ್ರು ಸರ್ ನನ್ನ ವಿಷಯದಲ್ಲಿ. ಸರ್ ಯಾರು ಮಾಡಿದ್ರು ಗಿಲ್ಟಿ ಶುಡ್ ಬಿ ಪನಿಷ್ಡ್ ಸರ್. ನನಗೆ ಅದಾಗಬೇಕು ಹೌದು ಸರ್. ಈ ಅನ್ಯಾಯ ಹೋಗೋಯ್ತಲ್ಲ ಸರ್ ಒಂದು ಜೀವ. ಕೊಟ್ಬಿಟ್ಟಿದ್ರೆ ಆಗೋಗ್ಬಿಟ್ಟಿದ್. ಯಾಕೆ ಬೇಕಿತ್ತು ಸರ್ ಈ ರಂಪ ರಾಮಾಯಣ? ಏನಾರ ಮಾಡ್ಕೊಳ್ರಿ, ಹೆಂಗಾರ ಇದ್ರಿ. ನಾನು ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ನಾವು ಸಪ್ರೇಟ್ ಹೋಗ್ಬಿಡ್ತೀವಿ ನಾವು ಅಂತೆಲ್ಲ ಕಾಡು ಬೇಡ್ಕಂಡೆ ಸರ್. ನಾನು ಕೊಡ್ಲಿಲ್ಲ ಸರ್, ಈ ಥರ ಮಾಡಿಟ್ಬಿಟ್ರು. ಇದಿಷ್ಟು ಮೃತ ವೆನಿಲಾ ಅವರ ತಂದೆ ಪ್ರವೀಣ್ ಅವರ ಮಾತು. ನನ್ನ ಮಗಳು ನನಗೆ ಕೊಡಿ, ನಾನು ಸಾಕೋತೀನಿ, ನೀವೇನಾದರೂ ಮಾಡಿಕೊಡ್ರಿ, ನಿಮ್ಮ ಸಂಬಂಧ ಏನಾದರೂ ಇರಲಿ, ಮಗು ಕೊಡಿ, ನಾನು ಸಾಕೋತೀನಿ, ನೀವೇನಾದರೂ ಮಾಡ್ಕೊರಿ ಅಂತ ಹೇಳಿ ಮನವಿಯನ್ನು ಮಾಡಿದರೆ, ಆದರೂ ಕೂಡ ಮಗುವನ್ನು ಕೊಟ್ಟಿರಲಿಲ್ಲ. ಈ ರೀತಿಗೆ ಅನ್ಯಾಯವಾಗಿ ಮಗಳ ಜೀವ ಹೋಗಿದೆ, ನನಗೆ ನ್ಯಾಯ ಬೇಕು ಅಂತ ಹೇಳಿ ಒಂದು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಇದಕ್ಕೆ ಪೊಲೀಸರು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.